ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಮೇಲಿನ ಬಂಕರ್ ನಲ್ಲಿ ಮೀಟಿಂಗ್ ಮಾಡುತ್ತಿದ್ದಾಗ ಅದೇ ಸಮಯದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಆ ಲೊಕೇಶನ್ ಮೇಲೆ ಸುಮಾರು 30 ಬಾಂಬ್ಸ್ ನ ಡ್ರಾಪ್ ಮಾಡಿದ್ದಾರೆ. ಆದರೆ ಕೆಳಗಿನ 2 ಅತ್ಯಂತ ಡೀಪ್ ಮತ್ತು ಕಂಪ್ಯಾರೇಟಿವ್ಲಿ ಸೇಫರ್ ಬಂಕ್ ಗಳ ಅಟ್ಯಾಕ್ ಸಮಯದಲ್ಲಿ ಖಮೇನಿ ಇರಲಿಲ್ಲ. ಇಸ್ರೇಲ್ ಏನೋ ಅವನ್ನ ಟಾರ್ಗೆಟ್ ಮಾಡಿ ಎಲಿಮಿನೇಟ್ ಮಾಡಲು ಪ್ರಯತ್ನಿಸಿತು. ಆದ್ರೆ ಖಮೇನಿ ಯೋಚನೆ ಏನಪ್ಪಾ ಇತ್ತು ಅಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ರಾತ್ರಿ ವೇಳೆ ಅಟ್ಯಾಕ್ ಮಾಡ್ತಾರೆ ಅಂತ. ಆದ್ರೆ ಅಟ್ಯಾಕ್ ಸಮಯ ಬೆಳಗ್ಗೆ ಸುಮಾರು 8 ಗಂಟೆಗೆ ಆಗ್ಬಿಟ್ಟಿತ್ತು. ಅಮೆರಿಕದ CIA ಸುಮಾರು 6 ತಿಂಗಳಿಂದ ಇಸ್ರೇಲ್ ನ ಮೊಸಾಡ್ ಜೊತೆ ಸೇರಿ ಖಮೇನಿನ ಪ್ರತಿಯೊಂದು ಮೂವ್ಮೆಂಟ್ ನ ಟ್ರ್ಯಾಕ್ ಮಾಡ್ತಾ ಇದ್ರು. CIA ಡ್ರೈವನ್ ಸ್ಯಾಟಲೈಟ್ ಇಮ್ಯಾಜಿನರಿ ಇಂದ ಇರಾನ್ ಒಳಗಿನ ಏಜೆಂಟ್ಸ್ ಮತ್ತು ಎಲೆಕ್ಟ್ರಾನಿಕ್ ಸರ್ವೈಲೆನ್ಸ್ ಯೂಸ್ ಮಾಡಿ CIA ಮತ್ತು ಮೊಸಾದ್ ಖಮೇನಿಯ ಸೆಕ್ಯೂರಿಟಿ ಪ್ಯಾಟರ್ನ್ಸ್ ಅನ್ನು ಡಿಕೋಡ್ ಮಾಡಿದ್ರು. ಅಮೆರಿಕ ಮತ್ತು ಇಸ್ರೇಲ್ ಎಕ್ಸಾಕ್ಟ್ ಆಗಿ ಗೊತ್ತಿತ್ತು ಇರಾನ್ ಲೀಡರ್ ಯಾವಾಗ ಮಲಗ್ತಾನೆ ಮತ್ತು ಯಾವಾಗ ಮೀಟ್ ಮಾಡ್ತಾನೆ ಮತ್ತು ಅವನು ಫುಡ್ ಎಲ್ಲಿಂದ ಬರುತ್ತೆ ಅಂತ ಎಲ್ಲಾ ಡೀಟೇಲ್ಸ್ ಅವರಿಗೆ ತಿಳಿದಿದ್ದವು. ನಂತರ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಮಾಹಿತಿ ಸಿಕ್ಕಿತು. 28 ಫೆಬ್ರವರಿ 2026 ಬೆಳಗ್ಗೆ ಖಮೇನಿ ಟೆಹರಾನ್ ನಲ್ಲಿ ಇರುವ ಸೆಕ್ಯೂರ್ ಕಾಂಪೌಂಡ್ ನಲ್ಲಿ ತನ್ನ ಟಾಪ್ ಲೀಡರ್ಸ್ ಜೊತೆಗೆ ಹೈ ಲೆವೆಲ್ ಮೀಟಿಂಗ್ ಮಾಡಲು ಹೋಗ್ತಾ ಇದ್ದಾನೆ ಅಂತ. ಇದು ಅಮೆರಿಕ ಮತ್ತು ಇಸ್ರೇಲ್ಗೆ ಗೋಲ್ಡನ್ ಆಪರ್ಚುನಿಟಿ ಆಗಿತ್ತು. ಯಾಕೆ ಅಂದ್ರೆ ಇಲ್ಲಿ ಇರಾನ್ ಡಿಫೆನ್ಸ್ ಲೀಡರ್ಸ್ ಕೂಡ ಟಾರ್ಗೆಟ್ ಆಗಬಹುದು. ನಂತರ ಡಿಸಿಷನ್ ತೆಗೆದುಕೊಂಡ್ರು ಅಟ್ಯಾಕ್ ಡೇ ಲೈಟ್ ನಲ್ಲಿ ಮಾಡಬೇಕು. ಯಾಕೆ ಅಂದ್ರೆ ಇರಾನ್ ನೈಟ್ ಅಟ್ಯಾಕ್ ನಲ್ಲಿ ಪ್ರಿಪೇರ್ ಆಗಿತ್ತು. ಇಸ್ರೇಲ್ F-15 ಫೈಟರ್ ಜೆಟ್ಸ್ ಜೊತೆಗೆ ಅಮೆರಿಕದ ಟೆಕ್ ಮತ್ತು ಸರ್ವೈಲೆನ್ಸ್ ನ ಸಹಾಯದಿಂದ ಇರಾನ್ ಡಿಫೆನ್ಸ್ ಸಿಸ್ಟಮ್ ನ ಬೈಪಾಸ್ ಮಾಡ್ತು ಮತ್ತು ಫಾಸ್ಟ್ ಸ್ಟ್ರೈಕ್ ಕೇವಲ 60 ಸೆಕೆಂಡ್ಸ್ ಒಳಗಡೆ ಬಂಕರ್ ನ ಬಸ್ಟರ್ ಮಾಡಿ ಬಾಂಬ್ಸ್ ಬಳಸಿ ಕಾಂಪೌಂಡ್ ಅನ್ನು ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡಿದ್ರು.